ಈ ಟೈಮ್ ಅಲ್ಲಿ ನೀವೇನಾದ್ರೂ 15,000 ಬಜೆಟ್ ರೇಂಜ್ ಅಲ್ಲಿ ಒಂದು ಫೋನ್ ತಗೋಬೇಕು ಅಂತ ಇದ್ದೀರಾ, ಆದ್ರೆ ಯಾವ ಸ್ಮಾರ್ಟ್ ಫೋನ್ ತಗೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ನೀವು ಪೂರ್ತಿ ನೋಡಿ. ಇವತ್ತಿನ ವಿಡಿಯೋ ಅಲ್ಲಿ ನಾನು 15,000 ಒಳಗಡೆ ಸಿಗೋ ಟಾಪ್ 5 ಬೆಸ್ಟ್ 5G ಸ್ಮಾರ್ಟ್ ಫೋನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಫೋನ್ಸ್ ಗಳನ್ನ ಈ ಟೈಮ್ ಅಲ್ಲಿ ನೀವು ಬೆಸ್ಟ್ ಫೋನ್ಸ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಈ ಫೋನ್ಸ್ ಗಳಲ್ಲಿ ಮಲ್ಟಿ ಟಾಸ್ಕಿಂಗ್ ಆಗಿ ಹೆವಿ ಗೇಮಿಂಗ್ ಆಡೋದಕ್ಕೆ ಪವರ್ಫುಲ್ 5G ಪ್ರೊಸೆಸರ್ ಸಿಗುತ್ತೆ, ಟಾಪ್ ನೋಚ್ ಕ್ಯಾಮೆರಾ ಇರುತ್ತೆ, OIS ಸಪೋರ್ಟ್ ಇರುತ್ತೆ, 4K ವಿಡಿಯೋಸ್ ನ ತೆಗಿಬಹುದು. ಇದ್ರ ಜೊತೆಗೆ ಬೆಸ್ಟ್ ಸ್ಪೆಸಿಫಿಕೇಶನ್ ಕೂಡ ಸಿಗುತ್ತೆ. ಎಲ್ಲಾ ಟೈಪ್ ಯೂಸರ್ ಗೋಸ್ಕರ ಈ ಫೋನ್ಸ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ಗೆ ಬಂದಿದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ನ ಮಾಡ್ತೀನಿ, ಸಪೋರ್ಟ್ ಮಾಡ್ತೀರಾ ಅಲ್ಲ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ ಗೆ ಸ್ವಾಗತ. ನಮ್ಮ ಲಿಸ್ಟ್ ಅಲ್ಲಿ 5th ಅಲ್ಲಿ ಇರೋದು ಪೋಕೋ ಕಡೆಯಿಂದ ಪೋಕೋ X6 Neo. ನೀವೇನಾದ್ರೂ 15,000 ಒಳಗಡೆ ಬೆಸ್ಟ್ ಲುಕ್, ಬೆಸ್ಟ್ ಡಿಸೈನ್, ಬೆಜಲ್ಲೆಸ್ ಡಿಸೈನ್ ಹಾಗೆ ಬೆಸ್ಟ್ ಸ್ಪೆಸಿಫಿಕೇಶನ್ ಇರೋ ಫೋನ್ ಬೇಕು ಅಂತ ಇದ್ರೆ ಪೋಕೋ ಕಡೆಯಿಂದ X6 Neo ನ ತಗೋಬಹುದು. ಇದ್ರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.67 ಇಂಚ್ FHD ಪ್ಲಸ್ AMOLED ಡಿಸ್ಪ್ಲೇ ಸಿಗುತ್ತೆ, 120 Hz ರಿಫ್ರೆಶ್ ರೇಟ್ ಇದೆ, 1000 ನೈಟ್ ಪೀಕ್ ಬ್ರೈಟ್ನೆಸ್ ಇದೆ, ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಸಪೋರ್ಟ್ ಸಿಗುತ್ತೆ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ, 3.5mm ಆಡಿಯೋ ಜಾಕ್ ಇದೆ. ನೆಕ್ಸ್ಟ್ ಇದು ಪ್ರೊಸೆಸರ್ ಬಗ್ಗೆ ನಾವು ಮಾತಾಡೋದಾದ್ರೆ MediaTek ಕಡೆಯಿಂದ Dimensity 6080 ಪ್ರೊಸೆಸರ್ ಇದೆ, 6nm ಆರ್ಕಿಟೆಕ್ಚರ್ ಅಲ್ಲಿ ಇದು ವರ್ಕ್ ಮಾಡುತ್ತೆ. ಇದರ AnTuTu ಸ್ಕೋರ್ 4,50,000 ಪ್ಲಸ್ ಇದೆ. BGMI ಅಲ್ಲಿ 40 FPS ವರೆಗೂ ಸಪೋರ್ಟ್ ಮಾಡುತ್ತೆ, ಫ್ರೀ ಫೈರ್ ಅಲ್ಲಿ 60 FPS ವರೆಗೂ ಸಪೋರ್ಟ್ ಮಾಡುತ್ತೆ. ಇದು ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 13 ಅಲ್ಲಿ ಬರುತ್ತೆ, MIUI 14 ಅಲ್ಲಿ ಇದು ವರ್ಕ್ ಮಾಡುತ್ತೆ, 5100 mAh ಬ್ಯಾಟರಿ ಇದೆ, 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 108 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ, ಎರಡನೇದು 2 ಮೆಗಾ ಪಿಕ್ಸೆಲ್ ಡೆಪ್ತ್ ಕ್ಯಾಮೆರಾ ಇದೆ, ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಹಾಗೆ IP54 ಸರ್ಟಿಫಿಕೇಶನ್ ಇದೆ, LPDDR4X RAM ಇದೆ, UFS 2.1 ನ ಸ್ಟೋರೇಜ್ ಇದೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ನ ನೋಡೋದಾದ್ರೆ 8GB RAM ಪ್ಲಸ್ 128GB ಸ್ಟೋರೇಜ್ ಗೆ 14,999 ಗೆ ನಿಮ್ಗೆ ಇದು ಸಿಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ 4th ಅಲ್ಲಿ ಇರೋದು ವಿವೋ ಕಡೆಯಿಂದ Vivo T3X. ಈ ಟೈಮ್ ಅಲ್ಲಿ ನೀವೇನಾದ್ರೂ 15,000 ಒಳಗಡೆ ಒಂದು ಬೆಸ್ಟ್ ವಿವೋ ಕಡೆಯಿಂದನೇ ಫೋನ್ ತಗೋಬೇಕು ಅಂತ ಇದ್ರೆ ನೀವು ಈ ಫೋನ್ ನ ತಗೋಬಹುದು. ಇದ್ರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.72 ಇಂಚ್ FHD IPS LCD ಡಿಸ್ಪ್ಲೇ ಸಿಗುತ್ತೆ, 120 Hz ರಿಫ್ರೆಶ್ ರೇಟ್ ಸಿಗುತ್ತೆ, 1000 ನೈಟ್ ಪೀಕ್ ಬ್ರೈಟ್ನೆಸ್ ಇದೆ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ, 3.5mm ಆಡಿಯೋ ಜಾಕ್ ಸಿಗುತ್ತೆ ಇದರಲ್ಲಿ. ನೆಕ್ಸ್ಟ್ ಇದರ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡೋದಾದ್ರೆ ಕ್ವಾಲ್ಕಾಮ್ ಕಡೆಯಿಂದ Snapdragon 6 Gen 1 ಪ್ರೊಸೆಸರ್ ಸಿಗುತ್ತೆ, ಬಜೆಟ್ ಅಕಾರ್ಡಿಂಗ್ ಪವರ್ಫುಲ್ 5G ಪ್ರೊಸೆಸರ್ ಆಗಿದೆ ಇದು. ಇದರ AnTuTu ಸ್ಕೋರ್ 5,70,000 ಪ್ಲಸ್ ಇದೆ, BGMI ಆಡುವಾಗ 40 FPS ವರೆಗೂ ಸಪೋರ್ಟ್ ಮಾಡುತ್ತೆ, ಫ್ರೀ ಫೈರ್ ಆಡುವಾಗ 60 FPS ವರೆಗೂ ಇದು ಸಪೋರ್ಟ್ ಮಾಡುತ್ತೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 14 ಅಲ್ಲಿ ಬರುತ್ತೆ, FunTouch OS 14 ಅಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ ಇದರಲ್ಲಿ 6000 mAh ಬಿಗ್ ಬ್ಯಾಟರಿ ಇದೆ, 44 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಹಾಗೆ ಇದ್ರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ, ಎರಡನೇದು 2 ಮೆಗಾ ಪಿಕ್ಸೆಲ್ ಡೆಪ್ತ್ ಕ್ಯಾಮೆರಾ ಆಗಿದೆ, ಹಾಗೆ 8 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು, ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ ಇದರಲ್ಲಿ, ಹಾಗೆ IP64 ಸರ್ಟಿಫಿಕೇಶನ್ ಇದೆ, UFS 2.2 ನ ಸ್ಟೋರೇಜ್ ಕೊಟ್ಟಿದ್ದಾರೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ನ ನೋಡೋದಾದ್ರೆ 6GB RAM ಪ್ಲಸ್ 128GB ಸ್ಟೋರೇಜ್ ಗೆ 14,999 ಆಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ 3rd ಅಲ್ಲಿ ಇರೋದು ಸ್ಯಾಮ್ಸಂಗ್ ಕಡೆಯಿಂದ Samsung F34. 15,000 ಒಳಗಡೆ ಸ್ಯಾಮ್ಸಂಗ್ ಕಡೆಯಿಂದನೇ ಒಂದು ಬೆಸ್ಟ್ ಫೋನ್ ತಗೋಬೇಕು ಅಂತ ಇದ್ರೆ ನೀವು ಈ ಫೋನ್ ತಗೋಬಹುದು. ಈ ಫೋನ್ ಅಲ್ಲಿ ಸ್ವಲ್ಪ ಹೆವಿ ಗೇಮಿಂಗ್ ನ ಆಡೋದಕ್ಕೆ ಕಷ್ಟ ಆಗುತ್ತೆ, ಯಾರು ಜಾಸ್ತಿ ಗೇಮ್ ಆಡೋದಿಲ್ಲ ಅವರು ಈ ಫೋನ್ ನ ತಗೋಬಹುದು. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.5 ಇಂಚ್ ಫುಲ್ HD ಪ್ಲಸ್ ಸೂಪರ್ AMOLED ಡಿಸ್ಪ್ಲೇ ಸಿಗುತ್ತೆ, 120 Hz ರಿಫ್ರೆಶ್ ರೇಟ್ ಇದೆ, 1000 ನೈಟ್ ಬ್ರೈಟ್ನೆಸ್ ಸಿಗುತ್ತೆ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ, 3.5mm ಆಡಿಯೋ ಜಾಕ್ ಇದೆ, ಗೊರಿಲ್ಲಾ ಗ್ಲಾಸ್ 5 ನ ಪ್ರೊಟೆಕ್ಷನ್ ಇದೆ. ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಸ್ಯಾಮ್ಸಂಗ್ ಕಡೆಯಿಂದ Exynos 1280 ಪ್ರೊಸೆಸರ್ ಕೊಟ್ಟಿದ್ದಾರೆ, ಸ್ಮಾರ್ಟ್ ಫೋನ್ Android 13 ಅಲ್ಲಿ ಬರುತ್ತೆ, One UI 5.1 ನಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ ಇದರಲ್ಲಿ 6000 mAh ಬಿಗ್ ಬ್ಯಾಟರಿ ಇದೆ, 25 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರ ಬ್ಯಾಕ್ ಸೈಡ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 64 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ, ಎರಡನೇದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ, ಮೂರನೇದು 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಕ್ಯಾಮೆರಾ, ಹಾಗೆ 13 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ,
ಇದೆ. 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಓವರಾಲ್ ಕ್ಯಾಮೆರಾ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ನ ನೋಡೋದಾದ್ರೆ 6GB RAM 128GB ಸ್ಟೋರೇಜ್ಗೆ 12,999 ಆಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಸೆಕೆಂಡ್ ಅಲ್ಲಿ ಇರೋದು ಮೋಟೋರೋಲಾ ಕಡೆಯಿಂದ ಮೋಟೋರೋಲಾ G64. ಈ ಟೈಮ್ ಅಲ್ಲಿ ನೀವೇನಾದ್ರೂ 15,000 ಒಳಗಡೆ ಬೆಸ್ಟ್ ಯೂಸರ್ ಎಕ್ಸ್ಪೀರಿಯನ್ಸ್, ಬೆಸ್ಟ್ ಪ್ರೊಸೆಸರ್ ಹಾಗೆ ಬೆಸ್ಟ್ ಕ್ಯಾಮೆರಾ ಕ್ವಾಲಿಟಿ ಇರೋ ಫೋನ್ ತಗೋಬೇಕು ಅಂತ ಇದ್ರೆ ನೀವು ಮೋಟೋರೋಲಾ ಕಡೆಯಿಂದ G64 ನ ತಗೋಬಹುದು. ಇದ್ರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.5 ಇಂಚ್ ಫುಲ್ HD ಹಾಗೆ IPS LCD ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. ಗೊರಿಲ್ಲಾ ಗ್ಲಾಸ್ ಸಪೋರ್ಟ್ ಇದೆ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. 3.5mm ಆಡಿಯೋ ಜಾಕ್ ಇದೆ. ಇದರ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡೋದಾದ್ರೆ MediaTek ಕಡೆಯಿಂದ Dimensity 7025 ಪ್ರೊಸೆಸರ್ ಸಿಗುತ್ತೆ. ಇದರ AnTuTu ಸ್ಕೋರ್ 4,90,000 ಹತ್ರ ಇದೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 14 ಅಲ್ಲಿ ಬರುತ್ತೆ. MyUI ಅಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ ಇದರಲ್ಲಿ 6000 mAh ಬ್ಯಾಟರಿ ಇದೆ. 33W ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 8 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಹಾಗೆ ಡೆಪ್ತ್ ಕ್ಯಾಮೆರಾ ಆಗಿದೆ. ಹಾಗೆ 16 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ 1080p ವಿಡಿಯೋಸ್ ನ ನಾವು 30 FPS ಅಲ್ಲಿ ತೆಗಿಬಹುದು. ಬಜೆಟ್ ಅಕಾರ್ಡಿಂಗ್ ಇದು ಕ್ಯಾಮೆರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. IP52 ಸರ್ಟಿಫಿಕೇಶನ್ ಇದೆ. ಡಾಲ್ಬಿ ಅಟ್ಮಾಸ್ ಕಡೆಯಿಂದ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ. ಕೊನೆಯದಾಗಿ ಇದ್ರ ಪ್ರೈಸಿಂಗ್ ನ ನಾವು ನೋಡೋದಾದ್ರೆ 8GB RAM ಪ್ಲಸ್ 128GB ಸ್ಟೋರೇಜ್ಗೆ 14,999 ನಿಮ್ಗೆ ಇದು ಸಿಗುತ್ತೆ. ಕೊನೆಯದಾಗಿ ನಮ್ಮ ಲಿಸ್ಟ್ ಅಲ್ಲಿ ಫಸ್ಟ್ ಅಲ್ಲಿ ಇರೋದು ರಿಯಲ್ಮಿ ಕಡೆಯಿಂದ ರಿಯಲ್ಮಿ P1. ಈ ಟೈಮ್ ಅಲ್ಲಿ ನೀವೇನಾದ್ರೂ 15,000 ಒಳಗಡೆ ಒಂದು ಬೆಸ್ಟ್ ಫೋನ್ ತಗೋಬೇಕು ಅಂತ ಇದ್ರೆ ನೀವು ಈ ಫೋನ್ ನ ತಗೋಬಹುದು. ಇದರಲ್ಲಿ ಬೆಸ್ಟ್ ಸ್ಪೆಸಿಫಿಕೇಶನ್ ಇದೆ. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.67 ಇಂಚ್ FHD ಪ್ಲಸ್ AMOLED ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. 1200 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಹಾಗೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. 3.5mm ಆಡಿಯೋ ಜಾಕ್ ಇದೆ. ನೆಕ್ಸ್ಟ್ ಇದರ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ MediaTek ಕಡೆಯಿಂದ Dimensity 7050 ಪ್ರೊಸೆಸರ್ ಸಿಗುತ್ತೆ. ಹಾಗೆ ಇದು 6nm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಮಾಡುತ್ತೆ. ಇದರ AnTuTu ಸ್ಕೋರ್ 5,80,000 ಪ್ಲಸ್ ಇದೆ. BGMA ಅಲ್ಲಿ 60 FPS ವರೆಗೂ ಸಪೋರ್ಟ್ ಮಾಡುತ್ತೆ. ಫ್ರೀ ಫೈರ್ ಅಲ್ಲಿ 60 FPS ವರೆಗೂ ಸಪೋರ್ಟ್ ಮಾಡುತ್ತೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 14 ಅಲ್ಲಿ ಬರುತ್ತೆ. Realme UI 5.0 ಅಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ 5000 mAh ಬ್ಯಾಟರಿ ಸಿಗುತ್ತೆ. 65W ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಇದರ ಕ್ಯಾಮೆರಾ ಬಗ್ಗೆ ನಾವು ನೋಡೋದಾದ್ರೆ ಇದರಲ್ಲಿ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 2 ಮೆಗಾಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಹಾಗೆ 16 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಓವರ್ ಆಲ್ ಕ್ಯಾಮೆರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ನೋಡೋದಾದ್ರೆ 6GB RAM ಪ್ಲಸ್ 128GB ಸ್ಟೋರೇಜ್ಗೆ 15,999 ನಿಮ್ಗೆ ಇದು ಸಿಗುತ್ತೆ. ವಿತ್ ಬ್ಯಾಂಕ್ ಆಫರ್ 15,000 ಒಳಗಡೆ ನಿಮ್ಗೆ ಸಿಗುತ್ತೆ. ಇಷ್ಟ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಲ್ಲಿ ನಾನು ಟಾಪ್ 5 ಬೆಸ್ಟ್ ಫೋನ್ಸ್ ಬಗ್ಗೆ ಹೇಳಿದೀನಿ. ಈ ಎಲ್ಲಾ ಫೋನ್ಸ್ ಗಳು ನಿಮ್ಗೆ 15,000 ಒಳಗಡೆನೆ ಸಿಗುತ್ತೆ. ಈ ಎಲ್ಲಾ ಫೋನ್ಸ್ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನ ಪರ್ಚೇಸ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬೈ ಬಾಯ್.